ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ಸೆಟ್ ದೋಸೆಗೆ ವೆಜಿಟೇಬಲ್ಸ್ ಸಾಗು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ನಮ್ಮ ರೆಸಿಪಿ ವೆಜಿಟೇಬಲ್ ಸಾಗು. ನಿಮ್ಮ ಮನೇಲಿ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬರ್ತಿದ್ದಾರಾ? ನಾನು ತೋರಿಸೋ ಥರ ಈ ಥರ ಸಿಂಪಲ್ ಆ್ಯಂಡ್ ಈಸಿ ಸಾಗು ಮಾಡಿಬಿಡಿ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಸೆಟ್ ದೋಸೆಗಂತೂ ಸೂಪರ್ ಕಾಂಬಿನೇಷನ್. ಕಾಯಿ ಚಟ್ನಿ ಹಾಗೆ ಈ ಸಾಗು ಇದ್ಬಿಟ್ರೆ ಎಷ್ಟು ತಿಂತೀವೋ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು ಇದು. ಸೊ ಈ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ಲಿ ಮಾಡೋ ಈ ಸಾಗು ಯಾವ ಥರ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಈಗ ಮೊದಲಿಗೆ ತರಕಾರಿಗಳನ್ನ ಬೇಯಿಸ್ಕೊಂಡ್ಬಿಡೋಣ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, ಹಾಗೆ 1 ಕಪ್ ಆಲೂಗಡ್ಡೆನ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು 1/2 ಸ್ಪೂನ್ ಉಪ್ಪು ಹಾಕಿಬಿಟ್ಟು ಒಂದೇ ಒಂದು ವಿಸಿಲ್ ಬಂದಿದ ತಕ್ಷಣ ಆಫ್ ಮಾಡಿಟ್ಬಿಡಬೇಕು. ತರಕಾರಿ ಬೇಯೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡ್ಬಿಡೋಣ. 1 ಕಪ್ ಅಷ್ಟು ಕಡಲೆಪಪ್ಪನ ಫಸ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ 1 ಕಪ್ ಹಸಿ ಕೊಬ್ಬರಿ ಹಾಕಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 7 ರಿಂದ 6 ಲವಂಗ, 2 ಪೀಸ್ ಚಕ್ಕೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ಮೆತ್ತಗೆ ಚಟ್ನಿ ಥರ ರುಬ್ಕೋಬೇಕು. ಚಟ್ನಿ ಎಷ್ಟು ಮೆತ್ತಗೆ ನಾವು ರುಬ್ಕೋತೀವೋ ಅಷ್ಟು ಮೆತ್ತಗೆ ರುಬ್ಕೋಬೇಕು. ಈಗ ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ. 4 ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ 1 ಟೊಮೊಟೊನ ನಾನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾವು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಡೋಣ. ಕ್ಯಾಪ್ಸಿಕಮ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಕುಕ್ಕರ್ಗೆ ಹಾಕಿಲ್ಲ. ಯಾಕಂದರೆ ಕುಕ್ಕರ್ಗೆ ಹಾಕಿದ್ರೆ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ, ಅಷ್ಟು ರುಚಿ ಇರಲ್ಲ. ಕ್ಯಾಪ್ಸಿಕಮ್ ಯಾವಾಗಲೂ ಒಂದು ಹಾಫ್ ಆ್ಯಂಡ್ ಹಾಫೇ ಬೆಂದಿರಬೇಕು. ಈಗ ನಮ್ಮ ತರಕಾರಿ ಎಲ್ಲ ಆಗೋಗಿದೆ ಬೇಯಿಸಿರೋದು. ಇದನ್ನು ನಾವು ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೊಂಡ್ಬಿಡೋಣ, ನೀರು ತೆಗೆದುಬಿಡೋಣ. ಫ್ರೆಂಡ್ಸ್, ಈಗ ಬೇಯಿಸ್ಕೊಂಡಿರೋ ತರಕಾರಿನೆಲ್ಲ ನಮ್ಮ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ವಾವ್, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ತರಕಾರಿ ಮಿಕ್ಸ್ ಆದಾಗ ಅದರ ಕಲರೇ ಬೇರೆ, ಹಾಗೆ ಅದರ ರುಚಿನೂ ಅಷ್ಟೇ ಡಿಲಿಷಿಯಸ್ ಆಗಿರುತ್ತೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನೆಲ್ಲ ನಾವು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು. 10 ಮಿನಿಟ್ಸ್ ಕುದ್ರೆ ನಮ್ಮ ಬಿಸಿ ಬಿಸಿ ಸಾಗು ರೆಡಿ ಆಗೋಯ್ತು. ಚಪಾತಿ, ಪೂರಿ, ಸೆಟ್ ದೋಸೆಗಂತೂ ಸೂಪರ್ ಡೆಡ್ಲಿ ಕಾಂಬಿನೇಷನ್ ಇದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು. 10 ನಿಮಿಷ ಕುದ್ರೆ ಸಾಕು, ನಮ್ಮ ವೆಜಿಟೇಬಲ್ ಸಾಗು ರೆಡಿ ಆಗೋಗುತ್ತೆ. ದಿಢೀರಂತ ಮನೇಲಿ ಗೆಸ್ಟ್ ಬಂದಾಗ ನಮಗೇನು ಮಾಡಬೇಕು ಅಂತ ತೋಚೋದಿಲ್ಲ. ಅಂಥ ಟೈಮಲ್ಲಿ 15 ಮಿನಿಟ್ಸ್ ಟೈಮ್ ತೊಗೊಂಡು ಈ ಥರ ಸಾಗು ಮಾಡಿ ನೀವು ಸರ್ವ್ ಮಾಡಿದ್ರೆ ಪೂರಿ, ಚಪಾತಿ, ದೋಸೆ ಯಾವುದಕ್ಕಾದರೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ನಾವು ಮಸಾಲೆ ಜಾಸ್ತಿ ತಿನ್ನಲ್ಲ, ನಮಗೆ ಅಸಿಡಿಟಿ ಪ್ರಾಬ್ಲಮ್ಸ್ ಇದೆ ಅನ್ನೋರು ಕೂಡ ಇದು ಒಂದು ಒಳ್ಳೆಯ ರೆಸಿಪಿ. ಯಾಕಂದರೆ ನಾವು ಜಾಸ್ತಿ ಮಸಾಲನೇ ಹಾಕಿಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.